ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಳಗಾವಿಯ ಕೊಟಬಾಗಿ ಏತ ನೀರಾವರಿ ಏನು ಯೋಜನೆ ಇದೆ, ಈ ಯೋಜನೆಯ ವಿಚಾರವಾಗಿ ರೈತರು ಕಳೆದ 25 ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ನಮ್ಗೆ 8 ಹಳ್ಳಿಗಳಿಗೆ ಅನ್ಯಾಯ ಆಗಿದೆ. ಮುಖ್ಯ ಕಾಲುವೆಯ ಕೊನೆಯಲ್ಲಿರ್ತಕ್ಕಂಥ 8 ಹಳ್ಳಿಗಳಿಗೆ ಅನ್ಯಾಯ ಆಗ್ತಾ ಇದೆ. ಬೆಣ್ಣೆಹಳ್ಳ, ಬಂಬಲವಾಡ, ಕರಗಾವು, ದೋಣವಾಡ ಇವೆಲ್ಲವೂ ಕೂಡ ಅನ್ಯಾಯ ಆಗ್ತಾ ಇದೆ. ನಮಗೆ ನ್ಯಾಯ ಕೊಡಿ ಅನ್ನೋದು ಈ ರೈತರ ಒತ್ತಾಯ. ರೈತರು ನ್ಯಾಯ ಕೊಡಿ ಅಂತ ಕೇಳ್ತಾ ಅವರ ಒಂದು ವಿಚಾರವಾಗಿ ನಮಗೆ ನೀರು ಕೊಡಿ ಅಷ್ಟೇ. ನಮ್ಗೆ ನೀರು ಕೊಟ್ಟರೆ ನಮ್ಮ ಏನು ರೈತರ ಒಂದು ಬೆಳೆಯನ್ನು ಬೆಳಿತೀವಿ ಅದನ್ನ ನಾವು ಸದ್ಬಳಕೆ ಮಾಡ್ಕೊಂಡು ನಾವು ಮಾಡ್ತೀವಿ. ನಾವೇನು ಕೇಳ್ತಾ ಇಲ್ಲ, ನೀರು ಕೊಡಿ. ನಮ್ಗೆ ಯಾವುದೋ ಒಂದು ಡ್ಯಾಮಿಂದ ನೀರು ಕೊಡಿ ಅಂತ ಕೇಳ್ತಾ ಇಲ್ಲ. ಕಾಲುವೆಯಿಂದ ಏನು ವೇಸ್ಟ್ ಆಗಿ ಹೋಗ್ತೇವೆ ನೀರುಗಳು, ಆ ವೇಸ್ಟ್ ಆಗುವಂತಹ ನೀರನ್ನು ನಮಗೆ ಕೊಡಿ ಅನ್ನೋದು ರೈತರ ಒತ್ತಾಯ. ಸಂಬಂಧಪಟ್ಟಂತಹ ಅಧಿಕಾರಿಗಳು, DC ಆಗಿರ್ಬೋದು, ರೈತರ ಈ ಒಂದು ಒತ್ತಾಯ ಏನಿದೆ ಅವ್ರಿಗೆ ನ್ಯಾಯಸಮ್ಮತ ಅನ್ನಿಸ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಪ್ರತಿಭಟನೆ ಮಾಡಿಸಿದ ರೈತರು ಆ ಒಂದು ಪ್ಲೇಸ್ಗೆ ಹೋಗಿ, ಸ್ಥಳಕ್ಕೆ ಹೋಗಿ ಏನಂತ ವಿಚಾರಿಸಿ, ರೈತರು ಇಷ್ಟೆಲ್ಲ ದಿನಗಳಿಂದ ಕಷ್ಟಪಟ್ಟು ಹಗಲು ರಾತ್ರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ, ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ, ಸೊ ನೀವು ಯಾರಾದರೂ ಹೋದರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆಯಿಂದ ಅವರು ಕಾಯ್ತಾ ಇದ್ದಾರೆ. ಇನ್ನೂ ತಡ ಮಾಡಬೇಡಿ. ಅಧಿಕಾರಿಗಳು ಯಾರಿದ್ದೀರಾ, ಈ ಕೂಡಲೇ ಸ್ಥಳಕ್ಕೆ ಹೋಗಿ ರೈತರ ಒಂದು ಏನು ಅಳಲಿದೆ, ಅವ್ರಿಗೇನು ಅನ್ಯಾಯ ಆಗಿದೆ ಅದನ್ನು ಸರಿ ಮಾಡಿ ಅನ್ನೋದು ಗ್ಯಾರಂಟಿ ನ್ಯೂಸ್ನ ಒತ್ತಾಯ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ. ನಮ್ಮ ರಾಮ್ ಬಡಿಗೇರ್, ನಮ್ಮ ಆ್ಯಂಕರ್ ಅಲ್ಲಿ ಸ್ಥಳಕ್ಕೆ ಹೋಗಿ ರೈತರನ್ನು ಮಾತನಾಡ್ತಿದ್ದಾರೆ. ಬನ್ನಿ ನೋಡೋಣ. ನಮಸ್ಕಾರ ವೀಕ್ಷಕರೇ, ಇವತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್ ಚಿಕ್ಕೋಡಿಯಲ್ಲಿದೆ ಅಥವಾ ಹುಕ್ಕೇರಿ ಭಾಗದಲ್ಲಿದೆ. ಹುಕ್ಕೇರಿಯಲ್ಲಿ ಯಾಕಿದೆ? ಇಲ್ಲಿ ರೈತರು ನಿರಂತರವಾಗಿ 24 ದಿನಗಳಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾತಕ್ಕಾಗಿ? ನೀರಿಗೋಸ್ಕರ. ನಮಗೆ ನೀರು ಬೇಕು ಅನ್ನೋ ನಿಟ್ಟಿನಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ನಿಮಗೆ ಗೊತ್ತೇ ಇದೆ, ಕೊಟಬಾಗಿ ಏತ ನೀರಾವರಿ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳೆದ 24 ದಿನಗಳಿಂದಲೂ ಕೂಡ ನಿರಂತರವಾಗಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಈಗ ಕಳೆದ 3 ದಿನಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಭಾಗದ ಜನ. ಏತ ನೀರಾವರಿ ಯೋಜನೆ, ಕೊಟಬಾಗಿ ಏತ ನೀರಾವರಿ ಯೋಜನೆ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇದೆ. ಈ ಯೋಜನೆ ತಂದಿರುವ ಉದ್ದೇಶನೇ 21 ಹಳ್ಳಿಗಳಿಗೆ ನೀರು ಹೋಗಲಿ, ಕುಡಿಯೋದಕ್ಕೆ, ರೈತರಿಗೆ, ಕೃಷಿ ಜಮೀನಿಗೆ ಅಂತ ಹೇಳಿ. ಬಟ್ ಇಲ್ಲಿ ನೋಡಿದರೆ ಬಹಳಷ್ಟು ಹಳ್ಳಿಗಳಿಗೆ ಸರಿಯಾಗಿ ಸಮರ್ಪಕವಾಗಿ ನೀರು ಹೋಗ್ತಾ ಇಲ್ಲ. ಹಾಗಾಗಿನೇ ಯಾಕೆ ನೀರು ಬರ್ತಾ ಇಲ್ಲ, ಜೊತೆಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಈ ಭಾಗದ ರೈತರು ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅಸಲಿಗೆ ಈ ಪ್ರತಿಭಟನೆಗೆ ಏನು ಕಾರಣ? ಜೊತೆಗೆ ಇಲ್ಲಿನ ರೈತರು 24 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡೋದಕ್ಕೆ ಏನು ಕಾರಣ? ಅಷ್ಟೊಂದು ಗಂಭೀರವಾಗಿದೆಯಾ ಪರಿಸ್ಥಿತಿ? ಹಾಗಾದರೆ ಎಷ್ಟು ಹಳ್ಳಿಗಳಿಗೆ ನೀರು ಹೋಗ್ತಾ ಇಲ್ಲ? ಜೊತೆಗೆ ಏನೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಇಲ್ಲಿನ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ? ಸೊ ಅವರನ್ನೇ ಕೇಳ್ತಾ ಹೋಗೋಣ. ಅವರ ಆರೋಪ ಏನು, ಅವರ ಆಗ್ರಹ ಏನು, ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡಿಸ್ತಾ ಹೋಗೋಣ. ನನ್ನ ಜೊತೆಗೆ ಈಗ ಹೋರಾಟ ಮಾಡ್ತಾ ಇರುವಂತ ರೈತ ಬಾಂಧವರೇ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಿಡ್ಕೊಂಡು ಎಲ್ಲ MLAಗಳನ್ನ ಕರೆದಿದ್ರು. ಆ ಮೀಟಿಂಗಲ್ಲಿ ಕುಡಿಯುವ ನೀರಿಂದ ಹಿಡ್ಕೊಂಡು ಜಾನುವಾರುಗಳಿಗೆ, ರೈತರಿಗೆ ಏನೋ ಸಮಸ್ಯೆ ಬಂದರೂ ಇಮಿಡಿಯೇಟ್ ಆಗಿ DC ಅವ್ರು ಹೋಗಿ ಅದನ್ನು ಪರಿಹಾರ ಘೋಷಣೆ ಮಾಡಬೇಕು ಅಂತೇಳಿ ಎಲ್ಲರಿಗೂ ಆದೇಶ ಕೊಟ್ಟಿದ್ದಾರೆ. ಆ ಪ್ರಕಾರ ಇವರು ಬರೀ ಏನು ಮಾಡ್ತಾ ಇದ್ದಾರೆ, ಬರೀ ಬೆಳೆ ಹಾನಿ, ಬೆಳೆ ಒಣಗಿದು ಅಷ್ಟೇ ನೋಡ್ತಾ ಇದ್ದಾರೆ. ರೈತರು ನೀರಿಗಾಗಿ ಎಲ್ಲಿ ಪರದಾಡಿದಾರೆ ಅದನ್ನು ನೋಡಬೇಕಲ್ಲ. ಅದನ್ನು ಇವರು DC ಅವರು ನೋಡಬೇಕು. ಇವ್ರ ಕೆಲಸ ಅದು. ಪ್ರತಿಯೊಂದು ಇಲ್ಲಿ ಒಂದು ಹುಲ್ಲು ಕಡ್ಡಿ ಅಳಿಗಾಡ್ಬೇಕಾದ್ರೆ DC ಅವ್ರ ಅಂಡರ್ದ ಇಲ್ಲೈತಿ. ಇಲ್ಲಿ 24 ದಿವಸ ಆತ ರೈತರು 200ದಿಂದ 300 ಜನ ಸಾಯಕತ್ತಾರೆ. ಉಪವಾಸ ತನ್ನ ಹೊಲ ಮನಿ, ಅವರು ಮಕ್ಕಳು, ದನಗಳು ಎಲ್ಲ ಬಿಟ್ಕೊಂಡು ಇಲ್ಲಿ 24 ದಿವಸ ಹೋರಾಡದಾರ. ಅವ್ರು ಬರೋದಿಲ್ಲ ಅಂದ್ರೆ ಇದ್ರ ಹಿಂದೆ ಏನೈತಿ, ಹಿನ್ನೆಲೆ ರಾಜಕೀಯ ಐತೋ ಅಥವಾ ಇದಕ್ಕೆ ಏನೈತೋ, ಏನು ಹುನ್ನಾರ ಐತಿ ಅನ್ನೋದು ನಮಗೆ ನೀವು ತಿಳಿಸ್ಬೇಕ್ರಿ. ಬರ್ತೀನಿ. ಈಗ ಈ ನೀರನ್ನು ನೀವು ಯಾವುದಕ್ಕೆಲ್ಲ ಬಳಸ್ಕೊಳ್ತೀರಿ? ಇದು ನೀರು ನಮಗೆ ಸರ ಅಪ್ರೂವಲ್ ಹೊಲಕ್ಕೆ ಹಾಸೋಕೈತ್ರಿ. ಆದ್ರೆ ಇವರು ಹೊಲಕ್ಕೆ ನಮ್ಗೆ 10 ವರ್ಷ ಬಿಡ್ತಾ ಇಲ್ಲ ಸರ್. ಈಗ ಇವರು ಹಳ್ಳಕ್ಕೂ ಬಿಡ್ತಾ ಇರಲ್ಲ. ಈಗ ಹತ್ತು ಸಹ ನಮ್ಮದು ಹೋರಾಟ ಏನೈತ್ರಿ, ಈಗ ಹಿರಣ್ಯಕೇಶವ ನದಿ 3 ತಿಂಗಳು 90 ದಿವಸ ಇರ್ತೀವಿ ಸರ್. ಆ 90 ದಿವಸ ನೀರು ನಮ್ಮ ಹೊಲಕ್ಕೆ ಬೊಂಬಲೊಳಗೆ ಮತ್ತು ಡೋಮಾಳ್, ಹಂಚನಾಳ್, ಕೆಂಚನಟ್ಟಿ ಇವೆಲ್ಲ ಏನದವ್ರಲ್ಲ, ಇವು ಎಷ್ಟು ಎಕರೆ ಎಷ್ಟು ಆಯ್ತು ಅನ್ನೋದು ಅವ್ರನ್ನ ಕೊಡ್ತೀವಿ ಸರ್. ಮಾಹಿತಿ ಕೊಡ್ರಿ. ಅಂದ್ರೆ ಬಂಬಳದಾಗ ಎಷ್ಟು ಇರ್ತೈತಿ, ಡೋಮಾಳದಾಗ ಎಷ್ಟು ಇರ್ತೈತಿ, ಮತ್ತು ಎಲ್ಲ ಅವ್ರು ಇನ್ನೂ ನಮ್ಮ ಮಾಹಿತಿನೂ ಕೊಟ್ಟಿಲ್ಲ ಸರ್. ಮತ್ತು ಅವ್ರು ನಮಗೆ ಈಗ ಏನು ಹೇಳಿದಾರೆ ಸರ್, ಕುಡಿ ನೀರು ಇರ್ತದೆ ಹೇಳಿದಾರೆ ಸರ್. ಈಗ ಅವ್ರು ಅದು ಕುಡಿ ನೀರು ಅಲ್ಲ ಸರ್. ಇದು ಈಗ ನಮ್ದು ಇದಾರೆ ಪ್ರೊಜೆಕ್ಟ್ ಏನೈತ್ರಿ, ಇದು ಹೊಲಕ್ಕೆ ಹಾಸೋ ನೀರು ಐತೆ ಸರ್. ಈಗ ಕೃಷಿಗೆ ಹಾಸೋದು ಐತೆ ಸರ್. ಈಗ ಅವ್ರು ನಮ್ಗೆ ಈಗ ಹಿರಣ್ಯಕೇಶವ ಹರೆ ಐತೆ ಸರ್. ಅದು ಕೃಷಿ ಹರೆ ಐತಿ. ಅವ್ರು ನಮಗೆ ತಪ್ಪು ಮಾಹಿತಿ ಕುಡಿ ನೀರು ತಂದು ಕೊಟ್ಟಿದ್ದಾರೆ ಸರ್ ಫಸ್ಟ್ ಮೊದಲು 15. ಮತ್ತು DC ಅವ್ರು ಸರ್
ಮ್ಯಾಗಿನವ್ರು ಸರ್ ಈಗ ಏನು ನೀರಾವರಿ ಡಿಪಾರ್ಟ್ಮೆಂಟ್ದಾಗ ಎಲ್ಲ ಆಫೀಸರ್ ಅದಾರಲ್ಲ ಇಲ್ಲೆಲ್ಲ ಗೋಲ್ಮಾಲ್ ಮಾಡಿದಾರೆ ಸರ್. ಈ ಗೋಲ್ಮಾಲ್ ಬಗೆಹರಿಸ್ಬೇಕಾದ್ರೆ ಡಿ ಸಿ ಅವ್ರು ಬರ್ಬೇಕು ಸರ್. ನಮಗೆ ಡಿ ಸಿ ಅವ್ರು ಬರಬೇಕು. ಅವ್ರು ಡಿ ಸಿ ಅವ್ರು ಬರಾಕ್ತಾ ಇರಲ್ಲ ಸರ್. ಈಗ ಅವರೆಲ್ಲ ಗೌರ್ಮೆಂಟ್ ಆಫೀಸ್ ಅವ್ರ ಥ್ರೂ ನೀರಾವರಿ ಥ್ರೂ ಇದು ಮಾಡಿದಾರೆ ಸರ್. ರೈತರ ಥ್ರೂ ಅವ್ರಿಲ್ಲ. ಅದಕ್ಕೆ ನಮ್ಮ ಹೋರಾಟ ಸರ ಡಿ ಸಿ ಅವ್ರು ಬಂದು ನಮಗೆಲ್ಲ ರೈತರಿಗೆ ಮನವರಿಕೆ ಮಾಡಿ ಅವರೆಲ್ಲ ಬರೆದು ಕೊಟ್ಟು ಎಲ್ಲ 4 ಮೋಟ್ರ್ ಬರಬೇಕು. ಮತ್ತು ನಮ್ಮದೆಲ್ಲ ಹೋಳು ತೆಗಿಬೇಕು ರೀ. ಮತ್ತು ಈ ಪಂಪ್ ಸೆಟ್ ಇವೆಲ್ಲ ರಿಪೇರಿ ಅದಾವೆ ಸರ್. ಇದೆಲ್ಲ ಕರೆಕ್ಟ್ ಅಲ್ಲೇ ತೆಗೆದು ಸೊರಾಯಿ ಸರ. ಈಗೇನು ಒಂದು 20 ವರ್ಷ ತಯಾರಾಗೈತಿ ರೀ. ಅವೆಲ್ಲ ಮಳೆಗೆ ನಾವು ನಿಂತಿದ್ವಿ ರೀ, ಎಲ್ಲ ತೋರ್ಸ್ಕೊಂಡೇವು ಸರ. ಅವು ತಗಡಿ ಎಲ್ಲ ಮೈನರ್ ಎಲ್ಲ ರಿಪೇರಿ ಸರ. ಇದೆಲ್ಲ ದುಡ್ಡು ತೊಗೊಂಡು ಅವ್ರು ಏನು ಕರೆಕ್ಟ್ ಮಾಡ್ತಾರಲ್ಲ ಎಲ್ಲ ಮಾಡೋ ತಗ ನಮ್ಮ ಹೋರಾಟ ಮುಂದುವರಿಯೋದು ಸರ್. ಸರ್ ಈಗ 20 ವರ್ಷಗಳಿಂದಲೂ ಕೂಡ ಅಂದರೆ ಯೋಜನೆ ಶುರುವಾಗಿದೆ 20 ವರ್ಷಗಳ ಹಿಂದೆಯಿಂದ. ಅಲ್ಲಿಂದ ಇದುವರೆಗೂ ಇದೇ ಪ್ರಾಬ್ಲಮ್ ಇದೆಯಾ ಅಥವಾ ಸರಿಯಾಗಿ ನೀರು ಹೋಗೋ ದಿನಗಳನ್ನು ನೋಡಿದ್ದೀರಾ ನೀವು? ಇಲ್ಲ, ಸರಿಯಾಗಿ ಹೋಗಿಲ್ಲ. 10 ವರ್ಷ ಏನು ಸ್ವಲ್ಪ ಬಿಟ್ಟಿದ್ದರು. ಅದರ ನಂತರ ಅವರು ಏನು 10 ವರ್ಷ ಆಯ್ತು ಆ ಕಾವಲಿ ಒಳಗೆ ಏನೋ ನೀರೇ ಬಿಟ್ಟಿಲ್ಲ. ಅವರು ಕುಡಿ ನೀರ್ಲಿಕ್ಕೆ ಬಿಟ್ಟಿಲ್ಲ ಮತ್ತು ಇದಕ್ಕೂ ಬಿಟ್ಟಿಲ್ಲ, ಅವರು ಕಿನಾಲ್ಗೂ ಬಿಟ್ಟಿಲ್ಲ. ಸರ್ ಏನಾಗ್ತದೇನ್ರಿ, ನೀರು ಹೆಂಗೆ ಬರ್ತದೆ ಗೊತ್ತೇನು ಸರ್? ರೈತರು ಬಂದು ನಮ್ಮ ರೈತರು ಇವ್ರು ಮೋಟರ್ ಚಾಲು ಮಾಡ್ತಾರೆ ಸರ್. ಒಂದಾಗಲಿ 2 ನಮ್ಮ ರೈತರು ಬಂದು ಪ್ರತಿ ಕೌಲಿ ಮ್ಯಾಗ ಕೊಂಡ್ಬೇಕು ಹಗಲಿ ರಾತ್ರಿ. ಅವಾಗ ಬಂದು ನಾವು ಕುಡಿ ನೀರಿಗೆ ತಂದು ಸ್ವಲ್ಪ ಹೋಗ್ಬೇಕು. ಅದು ಮೊನ್ನೆ ಈಗ ಒಂದು 2 ವರ್ಷ ಏನು ಸರ ಒಮ್ಮೆ ನೀರು ತುಂಬ್ಕೊಂತೀವಿ ನೋಡ್ರಿ. ನಮ್ಮ ರೈತರು ಬರಬೇಕು ಎಲ್ಲ ಚೊಕ್ ಬಂದು ನಮ್ಮ ರೈತರು ಬಂದು ಕಾವಲ ಮಾಡ್ಬೇಕು. ಇವ್ರು ಯಾರು ಪಾಲ್ಗಾರು ಕಾವಲ ಮಾಡಂಗಿಲ್ಲ ರೀ. ಇವ್ರು ಯಾರು ಅಧಿಕಾರಿಗಳು ಇಲ್ಲಿ ಯಾರೂ ಇಲ್ಲ ರೀ. ಈ ನಮ್ಮನೆ ರೈತರ ಮೋಸ ಮಾಡಿದ್ದಾರೆ. ಅದಕ್ಕೆ ಅವ್ರು ಡಿ ಸಿ ಅವ್ರು ಬಂದು ನಮಗೆ ನ್ಯಾಯ ಕೊಡ್ತಕ್ಕ ನಾವು ಇಲ್ಲಿ ಹೋರಾಟ ಮುಂದುವರಿಸ್ತೇವೆ ಸರ್. 144 ಕಲಂ ಹಾಕಿ ಪೊಲೀಸರಿಗೆ ನಾವು ಕೊಡ್ತೀವಿ ಅಧಿಕಾರಿಗಳು ಅಂದರೂ ಕೂಡ ಅವರು ಅಧಿಕಾರಿಗಳು ಬಂದು ಅಲ್ಲಿ ನಿಂತು ಅದನ್ನ ಕಾಲುವೆಗೆ ನೀರು ಹಚ್ತಾ ಇಲ್ಲ. ಇದು ಅಧಿಕಾರಿ ಒಳಗೆ ಏನು ದೋಷ ಇದೆ, ಅವರಲ್ಲಿ ಏನು ಲೋಪ ಇದೆ, ಅದನ್ನೊಂದು ಸ್ವಲ್ಪ ಅವ್ರಿಗೆ 144 ಕೊಡ್ತೇನಂದ್ರೂ ಅವರು ಬಂದ್ ಮಾಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ತಹಸೀಲ್ದಾರ್ ಅವರು ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೇವೆ, 144 ಜಾರಿಗೆ ತರ್ತೇವೆ, ಅಲ್ಲಿ ನಿಮಗೆ ನೀರು ಒಗಿಸ್ಕೊಡ್ತೀವಿ ಅಂದ್ರೆ ಅವ್ರು ಅಧಿಕಾರಿಗಳು ಬಂದು ಮಾಡ್ತಾ ಇಲ್ಲ ಕೆಲಸ. ಏನು ರೀಸನ್ ಇರ್ಬೋದು? ಏನು ಅದಕ್ಕೆ ಷಡ್ಯಂತ್ರ ಇದೆ ನಮಗೂ ಗೊತ್ತಾಗ್ತಾ ಇಲ್ಲ. ಅದು ತಾವೇ ಕೇಳಬೇಕು ಮಾಧ್ಯಮ ಮೂಲಕ. ಸರ್ ಈಗ ಈ ನೀರನ್ನ ಬಳಸ್ಕೊಂಡು ಏನೇನು ಬೆಳೆ ಬೆಳಿತೀರಿ ನೀವು ಇಲ್ಲಿ ಸುತ್ತಮುತ್ತ? ಗೋವಿನ ಜೋಳ, ಸೋಯಾಬೀನು ಈ ರೀತಿ ಬೆಳಿತೀವಿ. ನಂತರ ಕಬ್ಬಿಗದು ಇಲ್ಲ, ಸೆಣಬು, ಸದುಕು ಈ ಥರ ಬೆಳಿತೀವಿ. ನಮಗೆ ಇದು ಖರೀಫ್ ಹಂಗಾಮಕ್ಕೆ ಡಿಸೈನ್ ಮಾಡಿದಂಥ ಸ್ಕೀಮು. ಇದು 90 ದಿನ ನೀರು ಹರಿಸ್ಬೇಕು. ಜೂನ್ 15ರಿಂದ ಪ್ರಾರಂಭ 3 ತಿಂಗಳ ಅಷ್ಟೇ ಇರ್ತೈತಿ. ನಂತರ ಬೇಸಿಗೆ ಕುಡಿ ನೀರಿಗಾಗಿ ಮತ್ತು ನೀರು ಕೊಡ್ಬೋದು ಅವರು. ಈ ರೀತಿ ಇದೆ ಸ್ಕೀಮ್ ಇದು. ಮತ್ತು ಈಗ ಅಧಿಕಾರಿಗಳು ಏನು ಮಾಡತ್ತಾರು, ಈಗ ನಮ್ಮ ಮೋಟ್ರ್ ಏನು 2 ವರ್ಷದ ಹಿಂದೆ ಏನು 1.5 ವರ್ಷ ಆಯಿತು ಅಂದರೆ 2025 ಆಗಸ್ಟ್ ಮಂತದಾಗ ಏನು ರಿಪೇರಿ ಕಳಿಸಿದಾರು, ಅವು 2 ಮೋಟ್ರ್ ಬದ್ದಲ್ಲ ಡಿ ಸಿ ಅವರಿಗೂ ತಪ್ಪು ಮನವರಿಕೆಯವರು ನಮ್ಮ ಸಿ ಎ ಅವರು ಕೊಟ್ಟಿದ್ದಾರೆ. ಚೀಫ್ ಇಂಜಿನಿಯರ್ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಈಗಿನ ಸಿ ಎ ಅವರು. ಯಾಕಂದ್ರೆ ಅವ್ರು ಡಿ ಸಿ ಅವರು ನಮ್ಮನ್ನು ಕರೆದು ಹೇಳಿದಾಗ, ನಾವು ಹೇಳಿದಾಗ ಅವ್ರು ಏನು ಹೇಳಿರು, 2 ಮೋಟ್ರ್ ಸೆಪ್ಟೆಂಬರ್ 2 ತಾರೀಕು ಬರ್ತಾವೆ, 3 ತಾರೀಕು ನೀರು ಹರಿಸ್ತೇವೆ ಅಂತ ಹೇಳ್ರಿ. ಇನ್ನು 2 ಮೋಟ್ರ್ ಯಾವಾಗ ಬರ್ತೇವೆ ಅಂದ್ರೆ ಅವರಿಗೆ ಡಿ ಸಿ ಅವ್ರ ಕಡೆನೂ ಉತ್ತರ ಇಲ್ಲ. ಅದು ಅಂದ್ರೆ ಸಿ ಎ ಅವರು ಡಿ ಸಿ ಅವ್ರಿಗೂ ತಪ್ಪು ಗೈಡೆನ್ಸ್ ಕೊಡ್ಯಾರ. 1 ವರ್ಷ ಹಿಂದೆ ಹೋದಂಥ ಮೋಟ್ರನ್ನು ಮೋಟಾರ್ ಕೆಟ್ಟಿದೆ ಅಂತ ನಿಮ್ಗೆ ಹೇಳಿರೋದು ಅವರು. ಓಕೆ, ಎಲ್ಲಿ ಹೋಗಿದೆ ಈಗ ಮೋಟಾರ್? ಅದು ಮೋಟ್ರ್ ಇಲ್ಲಿ ಆಫೀಸಿಯಲ್ಲಿ ಆನ್ ರೆಕಾರ್ಡ್ ಪ್ರಕಾರ ಬೆಂಗಳೂರಿಗೆ ಕಳಿಸಿದೀವಿ ಅಂತ ಹೇಳ್ತಾರೆ ಅಧಿಕಾರಿಗಳು. ಆದರೆ ಬೆಂಗಳೂರಿಗೆ ಹೋದಂಥ ಈಗ 1 ವರ್ಷ ಹಿಂದೆ ಹೋದಂಥ ಮೋಟ್ರ್ಗಳನ್ನ ಇಲ್ಲಿವರೆಗೆ ಸರ್ಕಾರ ಅನುದಾನ ನೀಡಲಿಲ್ಲ ನಾನು ಇವರಿಗೆ, ನೀರಾವರಿ ನಿಗಮಕ್ಕೆ, ನೀರಾವರಿ ಇಲಾಖೆಗೆ, ಅಥವಾ ಅಧಿಕಾರಿಗಳು ಅದನ್ನು ದುರ್ಬಳಕೆ ಮಾಡ್ಕೊಂಡಾರ. ಈ ರೀತಿ ನಮ್ಮ ರೈತರಲ್ಲಿ ನಮ್ಮ ಮೋಟ್ರ್ಗಳು ಎಲ್ಲಿ ಹೋದ್ವು ಅನ್ನೋದು ನಮಗೆ 1000 ಕೋಟಿ ಪ್ರಶ್ನೆ ಆಗಿದೆ ಇದು. ಮತ್ತು ನಾವು ರೈತರು ಈ ರೀತಿ ನಾವು ಅತಂತ್ರದ ಸ್ಥಿತಿಗೆ ಬರೋಕೆ ಮೇನ್ ಕಾರಣ ಅಂದ್ರೆ ಅಧಿಕಾರಿ ವರ್ಗದ ನಿರ್ಲಕ್ಷ್ಯನ ನಮಗೆ ಎದ್ದು ಕಾಣೋದೈತಿ ಇದು. ಯಾಕಂದ್ರೆ 1 ವರ್ಷ ಅವರಾಗೆ ಕಳಿಸಿದಂಥ ಮೋಟ್ರ್ಗಳು ಇಲ್ಲಿ ತನಕ ಯಾಕೆ ರಿಪೇರಿ ಆಗೋಲ್ವು? ಅಥವಾ ಸರ್ಕಾರ ಏನು ಅನುದಾನ ನೀಡಿಲ್ಲನ, ಅಥವಾ ನಮ್ಮ ನೀರಾವರಿ MD ಅವರು ಏನು ಕೆಲಸ ಮಾಡತ್ತಾ ಇಲ್ಲನ, ಅಥವಾ ಈಗಿನ ಮುಖ್ಯಮಂತ್ರಿಯವರೇ ಹಿಂದಿನ ಅವಧಿಯಲ್ಲಿ ನೀರಾವರಿ ಸಚಿವರಾಗಿದ್ದರು ಮಾನ್ಯ DK ಶಿವಕುಮಾರ್ ಸಾಹೇಬರು. ಅವರು ಪ್ರಾಂಪ್ಟ್ ಅದಾರ ಅನ್ನೋದು ನಮ್ಮ ಜನರ ಭಾವನೆಯಾಗಿತ್ತು. ಮತ್ತು ನಮಗಿಲ್ಲಿ ಅನುದಾನ ಬಂದಿಲ್ಲ, 1 ವರ್ಷ ಅಥವಾ ರಿಪೇರಿ ಆಗಿಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನು? ಮತ್ತು ಇವರು ಜೂನ್ 15ರಿಂದ ನೀರು ಹರಿಸ್ಬೇಕಾಗಿತ್ತು. ಈಗ ಆಗಸ್ಟ್ ಮುಗೀತು, ಆಗಸ್ಟ್ 15 ಆಯಿತು, ಇಲ್ಲಿವರೆಗೂ ಅವರು ನಮ್ಮನ್ನು ನೀರು ಬಿಡ್ತಾ ಇಲ್ಲ. ಖರೀಫ್ ಹಂಗಾಮ ರೈತರೆಲ್ಲ ಹೇಳ್ತಾ ಇರೋದೇನು, ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ತಾ ಇಲ್ಲ. ಪೂಜಾರಿ ಅಂದರೆ ಈ ಅಧಿಕಾರಿಗಳು. ಸೊ ಆ ರೀತಿಯಾಗೆಲ್ಲ ಆರೋಪವನ್ನು ಮಾಡ್ತಾ ಇರೋದು. 2 ಮೋಟಾರ್ ರಿಪೇರಿ ಮಾಡ್ಸೋಕ್ಕೆ ಎಷ್ಟು ವರ್ಷ ಬೇಕು? ಇದು ರೈತರ ಪ್ರಶ್ನೆ ಆಗಿರೋದು. ರೈತ ಮಹಿಳೆಯರು ಕೂಡ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಅಂದರೆ ಜಸ್ಟ್ ಇಮ್ಯಾಜಿನ್ ಇಲ್ಲಿನ ಪರಿಸ್ಥಿತಿ. ಪಾಪ ಅವರು ಎಷ್ಟು ಹದಗೆಟ್ಟು ಹೋಗಿರ್ಬೋದು, ನೀರಿಲ್ಲದೆ ಎಷ್ಟರ ಮಟ್ಟಿಗೆ ಕಂಗಾಲಾಗೋಗಿರ್ಬೋದು ಅಂತ ಹೇಳಿ ನೋಡಿ. ವಯಸ್ಸಾದಂಥ